ತಾಲೂಕಿಗೆ ಅನುದಾನದ ಕೊರತೆ ನೆಪ ಬೇಡ, ಕುಡಿಯುವ ನೀರಿನ ಸಮಸ್ಯೆ ಬರದಂತೆ ನೋಡಿಕೊಳ್ಳಿ. ವಿಧಾನಸಭೆ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್. ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ಹಳ್ಳಿಗಳಲ್ಲಿ ಹಾಗೂ ಪಟ್ಟಣದ ಪ್ರದೇಶದಲ್ಲಿ ಯಾವುದೇ ರೀತಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಬರಬಾರದು. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಲೋಪವನ್ನ ಹೇಳಬೇಡಿ. ಈ ವರ್ಷ ಬರಗಾಲ ಇದ್ದುದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದೆ. ಆದ್ರಿಂದ ಅನುದಾನದ ನೆಪ ಹೇಳುವುದು ಬೇಡ. ಒಟ್ಟಾರೆಯಾಗಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಮೇವಿನ ಸಮಸ್ಯೆ ಬರದಂತೆ ನೋಡಿಕೊಳ್ಳಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಖಡಕ್ ಆಗಿ ಹೇಳಿದರು. ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ಬರಗಾಲ ನಿಮಿತ್ತ ಕುಡಿಯುವ ನೀರಿನ ಸಮಸ್ಯೆ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಮ್ಮ ತಾಲೂಕಿನಲ್ಲಿ ಯಾವ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಆ ಸ್ಥಳಕ್ಕೆ ತೆರಳಿ ತಕ್ಷಣ ಹೊಸ ಬೋರ್ವೆಲ್ ಹಾಕುವಂತಹ ಪರಿಸ್ಥಿತಿ ಇದ್ರೆ ಹೊಸ ಬೋರ್ವೆಲ್ ಹಾಕಿ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಬೇಕು ಮತ್ತು ಜೆಜೆಎಂ ಕಾಮಗಾರಿ ಯಾವ ಕಡೆ ಇನ್ನೂ ಪೂರ್ಣವಾಗಿಲ್ಲ, ತಕ್ಷಣ ಕಾಮಗಾರಿಯನ್ನ ಸರಿ ಮಾಡಬೇಕು. ಒಂದು ವೇಳೆ ಹೊಸ ಬೋರ್ವೆಲ್ನಲ್ಲಿ ನೀರು ಬೀಳದೆ ಇದ್ದರೆ ಖಾಸಗಿ ಬೋರ್ವೆಲ್ ಮಾಲೀಕರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಜನರಿಗೆ ಕುಡಿಯುವ ನೀರು ಕೊಡಬೇಕು. ಇಲ್ಲವಾದರೆ ಸಮಸ್ಯೆ ಕಂಡು ಬಂದಿದ್ದೇ ಆದಲ್ಲಿ ಮುಂದಿನ ಕ್ರಮಕ್ಕೆ ಅಧಿಕಾರಿಗಳೇ ಹೊಣೆಗಾರರು ಆಗಬೇಕಾಗುತ್ತದೆ ಮತ್ತು ವಿದ್ಯುತ್ ಸಮಸ್ಯೆ ಕೂಡ ಆಗಬಾರದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರವಿ ಎಸ್ ಅಂಗಡಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಿಂಗಪ್ಪ ಎಸ್ ಮಸಳಿ, ಪುರಸಭೆ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್, ಪಶು ಸಂಗೋಪನೆ ಇಲಾಖೆ ಡಾಕ್ಟರ್ ಆನಂದ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅಜ್ಮೀರ್ ಅಲಿ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ವಿ ದುರ್ಗಾ ಪ್ರಸಾದ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲೇ 4ನೇ ವಾರ್ಡು ನಿನ್ನೆ ಹೋಗಿದ್ದೆ ಮೊನ್ನೆ. ಹೆಣ್ಮಕ್ಳು ಬಂದು ನನಗೆ ಒಟ್ಟೆ ನೀರೇ ಬರ್ತಾ ಇಲ್ಲ ಸರ್ ಅಂತ. ನಿಮ್ಮ ಇವನ ಹೋಗಲ್ಲ ಅಂತ ಯಾರು ವಾಟರ್ ಮ್ಯಾನ್ ಹೋಗಲ್ಲ. ಈಗ ಯಾವ ವಾರ್ಡಿನ ಸಮಸ್ಯೆ ಇಲ್ಲ ಅಲ್ಲಿಂದ ನೀವು ಅವ್ರಿಗೆ ಮಾತಾಡ್ಬೇಕು. ಏನು ನಾನು ಮಾತಾಡ್ತೀನಿ ಅಂದ್ರೆ ನಮ್ಮ ಇದಕ್ಕೆ ಇದು ಕೊಟ್ಟರೆ ಮತ್ತೆ ಅವರ ಒಂದು 2 ಕಡೆ ಇನ್ಚಾರ್ಜ್ ಇದ್ರೆ ಬುಧವಾರ ಪ್ರತಿ ಮಂಗಳವಾರ ಬುಧವಾರ ಪ್ರತಿ ಗುರುವಾರ ನಾವು ತಾಲೂಕು ಮಟ್ಟದ ಆಫೀಸರ್ ಎಮರ್ಜೆನ್ಸಿ ಮಾಡ್ತೀವಿ. ಪ್ರತಿ ಶುಕ್ರವಾರ ಡಿಸಿ ಮಾಡ್ತಾರೆ ಸರ್. ಈಗ ಪ್ರತಿ ವಾರನೂ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ನಮ್ಮಲ್ಲಿ ಏನಾಗಿದೆ ಸರ್, ಈಗ 22 ವಿಲೇಜಸ್ ನಾವು ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ ಲೀಸ್ಟ್ ಮಾಡಿದ್ವಿ ಸರ್ ಮುಂದೆ ಎಮರ್ಜೆನ್ಸಿ ಆಗಿ. ಅದರಲ್ಲಿ ನಾವು ಹೋದ ವಾರ ಏನಾಗಿದೆ ಸರ್ ಅಂದರೆ ಅತ್ಯಂತ ಕಂಡೀಷನ್ ಫಸ್ಟ್ ಆಗಿರೋದು ಇಒ ಮತ್ತು ಅದರಲ್ಲಿ ಒಂದು ಸಾಸಿವಾಡ ಸರ್, ಅಮರಾಪುರ, ಯುವತಿಗೆ, ಅಮೃತಸಾಗರ, ಅಮರಾಪುರ ಈ ಥರ ಮಾಡಿ ಲೀಸ್ಟ್ ಮಾಡಿಕೊಂಡು ನಾವು ನಿರಂತರವಾಗಿ ತಹಸೀಲ್ದಾರ್ ಮತ್ತು ನಾವು ನಿರಂತರವಾಗಿ 24/7 ವರ್ಕ್ ಮಾಡ್ತಾ ಇದ್ದೀವಿ ಸರ್. ವಿಡಿಯೋಗಳು ಏನಾದರೂ ಲಾಸ್ಟ್ ಮಂತಲ್ಲಿ ನಮಗೆ ಸ್ವಲ್ಪ ಸಮಸ್ಯೆ ಬಂತು ಸರ್. ಇಲ್ಲಿ ನಾಡಪುರ ಡ್ಯಾಮ್ದು ಪೈಪು ಡ್ಯಾಮೇಜ್ ಆಗಿ ಸಮಸ್ಯೆ ಬಂತು. ಆ ಸಮಸ್ಯೆ ಬಂದಾಗ ಬಿಸ್ಕಲಲ್ಲಿ ಒಂದು 4-5 ದಿವಸ ನೀರು ಹೊಡ್ಸಿದ್ವಿ ಸರ್. ಅದು ಸಿವಿಯರ್ ಆಗಿ ಬರ್ತಾ ಇದೆ ಸರ್. ಮತ್ತೆ ಯಾವ ಬರ್ತಾ ಇದೆ ಅಂತ ಸರ್, ನಮ್ಮ ಪ್ರಾಬ್ಲಮೆಟಿಕ್ ವಿಲೇಜಸ್ 22 ವಿಲೇಜ್ಗಳಲ್ಲಿ ಯಾವ್ದು ಅಂದರೆ ಮೆಣಸಿಗೆರೆ ತಾಂಡ, ಮೆಣಸಿಗೆರೆ ಲೀಸ್ಟ್ ಮಾಡಿದ್ದಾರೆ ಸರ್. ಪಿಡಿಆರ್ ಕಡೆಗಳು ನಂದಾಪುರ, ತಿಮ್ಮನಟ್ಟಿ, ಗೋರೆಬಯಾಳು, ವೆಂಕಟಾಪುರ, ಚಿಕ್ಕ ಮಾನಿನಾಡು, ಯಲ್ಬುರ್ತಿ, ಕೆ ಬಸವಳ, ಬಿಸ್ಕಲ್ಲು, ಗುಡ್ಡದೇವರಾಪುರ, ಆಮೇಲೆ ಮಾರಿಕಲ್ಲು, ಚಿಕ್ಕ ಕೊನ್ನಗೆರೆ, ಹೊನ್ನಗುಡ್ಡ, ವಿರುಪಾಪುರ, ಬೊಮ್ಮಿನಿಯಾಳು, ಗೊರೆಬಿಯಾಳು, ವೆಂಕಟಾಪುರ, ಚಿಕ್ಕ ನಂದಿಯಾಳು, ದೊಡ್ಡಿಯಾಳು, ಹೆಸರು. ಈಗ ಇವು ಏನು ಮಾಡಿದ್ವಿ, ಇವು ಡಿವೋಟಿ ಬಂದಾದಾಗ ನಮಗೆ ಇಮಿಡಿಯೇಟ್ ಆಗಿ ಮತ್ತು ಅದಕ್ಕೆ ಏನು ಬೇಕು ಜಾನುವಾರು ರೈತರು ಕೊಟ್ಟರೆ ತೊಗೊಳಕ್ಕೆ ಆಗೋದಿಲ್ಲ. ಈಗ ಅಡ್ಡ ದಿಟ್ಟಿ ಕೊಡ್ತೀವಿ, ಆಮೇಲೆ ತೊಗೊಳ್ತೀವಿ ಜಾಸ್ತಿ ರೇಟ್ ತೊಗೊಳ್ತೀವಿ. ಅದಕ್ಕೇನು ಮಾಡ್ಬೇಕಲ್ಲ ನಾವು ಕೇಳಿದ್ರು ಸರ್. ಎಲ್ಲಿಂದ ಆಯ್ತು. ಅವ್ರು ಎಲ್ಲಿಂದ ಏನು ಇದು ಮಾಡಿರಲ್ಲ ಅವರು
ಪ್ಲಾನ್ ಮಾಡಿರಲ್ಲ ಹಿಂಗೆ ಹಿಂಗೆ ಅಂತೇಳಿ ಎಲ್ಲ ಬರ್ತೀವಿ ಈ ಟೆಂಡರ್ ಆಗುತ್ತೆ ಸರ್, ಅವ್ರು ಯಾರು ಟೆಂಡರ್ ಹಾಕಿರ್ತಾರಲ್ಲ ಅವನೇ ಸಪ್ಲೈ ಮಾಡ್ತಾರೆ. ಯಾವಾಗ ಕಲ್ತಿದ್ದೆ ಎಕ್ಚೆಕ್ಟ್ ಆಗಿರೋದು? ಈಗ ಅಂದ್ರೆ ಈಗ ಏನಕ್ಕೆ ಸರ್ ಸದ್ಯಕ್ಕೆ ಇದು ಈ ಹಿಂಗಾರದ ಬೆಳೆ ತಂದು ಸರ್, ಅದ್ರ ಡಾಟಾ ಬಂದಮೇಲೆ ಈಗ ಅವೈಲೇಬಿಲಿಟಿ ಮಾಡೋ ಜಾಸ್ತಿ ಇದೆ ಸರ್. ಹಿಂಗಾಗಿ ಡಿ ಸಿ ಸಾಹೇಬರು ಇನ್ನೊಂದು ಸ್ವಲ್ಪ ವೇಟ್ ಮಾಡಿರಿ, ಅವೈಲೇಬಲ್ ಆಗಿ ಮಾಡೋದು. ನೋಡ್ರಿ ಅಂಕಿ ವಿಷಯಗಳ ನೋಡ್ಕೊಂಡು ಮಾತನಾಡ್ತಾರೆ, ವಸ್ತುಸ್ಥಿತಿ ಇರೋದು ಅದು ನೋಡ್ಬೇಕು. ಅಂದ್ರೆ ಸರ್ ಇನ್ನೊಂದು ಹೇಳ್ಬೇಕು ಸರ್, ನಾವು ಇಲ್ಲಿ ಆಗುತ್ತಂತ ಕೃಷಿ ಸ್ಥಿತಿ ಇರೋದು ಗ್ರಾಮದಾಗ ಎಲ್ಲ ಪ್ರತಿಯೊಂದು ಪಂಚಾಯತ್ ಇರೋದು, ಅವ್ರ ಕಡೆಯಿಂದ ಒಂದು ಫಾರ್ಮ್ಯಾಟ್ ಕೊಟ್ಟು ಅವ್ರ ಕಡೆಯಿಂದ ಸರ್ವೆ ಮಾಡಿಸಿದ್ರು ಸರ್. ಕಡಿಮೆ ಒಳ್ಳೆಯದು ಸರ್. ಈಗ ಯಾರೊಬ್ರು ಬಡಿ ಒಟ್ಟು ಜೋಡ್ಕೊಂಡ್ಬಂದು ಉಳ್ಕೆದ್ರಿಗೆ ಅಪ್ಲೈ ಆಗುತ್ತೆ. ಇಲ್ಲ ಸರ್, ಒಬ್ಬೊಬ್ರು ಇರ್ತಾರೆ ಸರ್. ಓವರಾಲ್ ಯಾರೋ ತಮ್ಮ ವೈಯಕ್ತಿಕವಾಗಿ ಮಾಡ್ಕೊಂಡಿರ್ತಾರೆ, ಅವ್ರಿಗೂ ನಿಮ್ಗೆ ಅಪ್ಲೈ ಮಾಡಿದ್ರೆ ಆಗೋದಿಲ್ಲ.